ಆತ್ಮೀಯ H16 ಅರ್ಥಾತ್ ಹೇ ಸೀತಾರಾಮ್ ವೀಕ್ಷಕರೇ, ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವ. ಈ ದಿನ ಒಂದು ವಿಶೇಷ ಕಾರ್ಯಕ್ರಮ, ಮಹಿಳೆ ದಿನಾಚರಣೆ ಆಚರಿಸ್ತೀವಿ ನಾವು. ಮತ್ತೊಂದು ವರ್ಷ ಮುಗಿದ ನಂತರ ಮತ್ತೆ ಮಹಿಳಾ ದಿನಾಚರಣೆ ಇದೆಷ್ಟು ಆಗ್ತದೆ ನಮ್ಮ ದೇಶದಲ್ಲೇ ಅನ್ನುವಂಥ ದೊಡ್ಡ ಪ್ರಶ್ನೆ ಅಲ್ಲ. ಮಹಿಳೆಯರು ಸಬಲೀಕರಣಗೊಳ್ಬೇಕು ಅಂದರೆ ಸ್ಟ್ರಾಂಗ್ ಆಗಬೇಕು, ಬದುಕಬೇಕು, ತಾವು ಬದುಕೋ ಜೊತೆಗೆ ಇನ್ನೊಬ್ಬರು ಬದುಕಿಸೋ ಶಕ್ತಿ ಪಡ್ಕೋಬೇಕು. ಇದು ಈ ದೇಶಕ್ಕೆ ಯಾವಾಗ ಆಗ್ತದೆ ಅನ್ನೋ ಒಂದು ದೊಡ್ಡ ಪ್ರಶ್ನೆ ಅದು. ಅದರಲ್ಲಿ ಎಲ್ಲರ ಸಹಕಾರನೂ ಬೇಕು. ಆ ಮತ್ತು ಬೇರೆ ಮಧ್ಯದ ತಂದೆ ತಾಯಿ, ಆರ್ಥಿಕ ಭದ್ರತೆ, ಅವರ ಶಾಲೆ, ಜೊತೆಗೆ ಶಾಲೆಯಲ್ಲಿ ಗುರುಗಳು, ಗುರುಮಾತೆಯರು, ಒಂದು ಎರಡು ಸಮಾಜದ ಎಲ್ಲ ಕೂಡಿದಾಗ ಒಂದು ವಸ್ತು ತಯಾರಾಗಲಿಕ್ಕೆ ಸಾಧ್ಯದ, ಒಬ್ಬ ವ್ಯಕ್ತಿ ತಯಾರಾಗಲಿಕ್ಕೆ ಸಾಧ್ಯದ, ಆ ವ್ಯಕ್ತಿ ಶಕ್ತಿ ಆಗಕ್ಕೆ ಸಾಧ್ಯದ. ಆ ನೆಲೆಯಲ್ಲಿ ಇವತ್ತು ನಮ್ಮ ಗೋಕಾವಿ ನಾಡಿನ ವಿಶೇಷ ಸಾಹಿತ್ಯದ ಬಗ್ಗೆ ಅಭ್ಯಾಸ ಮಾಡಿದಂಥ ಹೆಣ್ಣುಮಗರು ಶ್ರೀಮತಿ ಭಾರತಿ ಮಧುವಾಯಿ, ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು, ಜೊತೆಗೆ ಭಾವಯಾನ ಮಹಿಳಾ ಸಂಘಟನೆ ಸಂಚಾಲಕರು. ಅವರು ಮಹಿಳೆಯರು ಬಲಿಷ್ಠರಾಗಬೇಕಾದ್ರೆ ಏನು ಮಾಡಬೇಕಾಗ್ಯದ, ಇವತ್ತು ಇದಕ್ಕೆ ಯಾವ್ಯಾವ ರೀತಿಯಾದಂಥ ಒಂದು ಪ್ಲ್ಯಾನ್ಸ್, ಯೋಜನೆಗಳು ಹಾಕ್ಕೊಳ್ಳೋಕ್ಕೆ ಸಾಧ್ಯದ, ಅಥವಾ ಮಹಿಳೆ ತನ್ನಂತಾನ ಮೇಲೆ ಹೇಳೋದಕ್ಕೆ ಅವಳಿಗೇನು ಸಾಧ್ಯದ ಅನ್ನುವಂಥ ಅನೇಕ ವಿಚಾರಗಳ ಬಗ್ಗೆ, ಹಲವು ಮಗ್ಗಗಳ ಬಗ್ಗೆ ನಮ್ಮ ಮಿತ್ರರಾದ ರಾಮಚಂದ್ರ ಕಾಕಡೆ ಅವ್ರ ಜೊತೆಗೆ ಚರ್ಚೆ ಮಾಡೋರಿದ್ದಾರೆ. ನೀವು ಅದನ್ನು ನೋಡ್ರಿ, ನಿಮಗೇನು ಅನ್ನಿಸ್ತದ, ಸರಿ ಅನಿಸಿದ್ರೆ ಸರಿ ಅಂತ ಹೇಳ್ರಿ, ತಪ್ಪು ಅಂತೇಳಿ ವಿಮರ್ಶೆ ಮಾಡಿರಿ, ಟೀಕೆನೂ ಮಾಡಿರಿ. ಯಾಕಂದ್ರೆ ಪ್ರಜಾಪ್ರಭುತ್ವ. ಆ ನೆಲೆಯಲ್ಲೇ ಇವತ್ತು ಅವರ ಇಬ್ಬರನ್ನು ಈ ಒಂದು ಚರ್ಚೆಗೆ ಆಹ್ವಾನಿಸ್ತಾ ಮೂಲದ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. ಶ್ರೀಮತಿ ಭಾರತಿ ಮಧುಭಾವಿಯವರು ಒಬ್ಬ ವಿಶೇಷ ವ್ಯಕ್ತಿ, ಕಾಲನಿಷ್ಠ, ಸಾಹಿತ್ಯವನ್ನು ಅಭ್ಯಾಸ ಮಾಡಿ ಸಾಹಿತ್ಯದ ಒಳವು ಹೊರಗಳನ್ನು ಮತ್ತು ಯಾವುದೇ ದೇಶದ ಸಾಹಿತ್ಯ ಎಷ್ಟು ಬಲಿಷ್ಠ ಇರ್ತದೆ, ಯಾವುದೇ ನಾಡಿನ ಸಾಹಿತ್ಯ ಎಷ್ಟು ಬಲಿಷ್ಠ ಇರ್ತದೆ, ಅಲ್ಲಿ ಸಾಮಾಜಿಕ ವ್ಯವಸ್ಥೆ ಬದ್ದಿರ್ತದೆ ಮತ್ತು ಜೊತೆಗೆ ಗಟ್ಟಿರ್ತದೆ, ಜೊತೆಗೆ ಹೋರಾಟ ಶಕ್ತಿ ಪಡೆದಿರ್ತದೆ ನನ್ನ ಭಾವನೆ. ನಿಮಗೆ ಅನ್ನಿಸ್ತದೆ. ಈಗ ಮೊದಲು ಅವ್ರ ಮಾತು ಕೇಳಿದ ಮೇಲೆ ನಿಮ್ದೇನು ತಿಳಿಸ್ಕಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ನಮಸ್ಕಾರ ವೀಕ್ಷಕರೇ, ಇವತ್ತು ನಮ್ಮೊಂದಿಗಿದ್ದಾರೆ ಶ್ರೀಮತಿ ಭಾರತಿ ಮಧುಬಾಯಿ ಅವರು, ಕನ್ನಡ ಸಾಹಿತ್ಯ ಪರಿಷತ್ತಿನ ಗೋಕಾಕ್ ತಾಲೂಕಾ ಅಧ್ಯಕ್ಷರು, ಹಾಗೆ ಭಾವಯಾನ ಮಹಿಳಾ ಸಂಘಟನೆಯ ಸಂಚಾಲಕರು. ಇವತ್ತು ಎಲ್ಲ ಕಡೆ ಮಹಿಳಾ ದಿನಾಚರಣೆಯನ್ನು ಅತ್ಯಂತ ಅದ್ದೂರಿಯಾಗಿ ಆಚರಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನಮ್ಮಲ್ಲಿ ಒಂದು ಮಾತಿದೆ, ಪೂಜ್ಯೇಶು ಮಾತಾ ಕಾರೇಶು ಮಂತ್ರಿ ಶೈಲೇಶು ರಂಭ ಕ್ಷಮಯ ಧರಿತ್ರಿ ಅಂತೇಳಿ ನಮ್ಮ ಮಹಿಳೆಯರನ್ನು ಭಾಳಷ್ಟು ಪುರಾಣ ಕಾಲದಿಂದಲೂ ಹೊಗಳಿದ್ದಾರೆ. ಹಾಗಾದರೆ ಹಿಂದಿ ಒಳಗೆ ಒಂದು ಮಾತಿದೆ, नारी की निंदा मत करो नारी नर की खान जिस खान से पैदा हुआ ಧ್ರುವ ಪ್ರಹ್ಲಾದ ಸಮಾನ. ಮಹಿಳೆಯರಿಗೆ ಭಾಳಷ್ಟು ಪ್ರಾಶಸ್ತ್ಯವನ್ನು ಕೊಡ್ತಾನು ಬಂದಿದ್ದಾರೆ. ಹಾಗೆ ಮಹಿಳೆಯರಿಗೆ ಭಾಳಷ್ಟು ಸ್ವಾತಂತ್ರ್ಯ ಇಲ್ಲ ಅನ್ನುವಂಥ ಒಂದು ಸಂದರ್ಭ ಕೂಡ ಇದೆ. ಈ ಸಂದರ್ಭದಲ್ಲಿ ನಮಸ್ಕಾರ ಮೇಡಮ್ ಅವರೇ, ಇದಕ್ಕಾಗಿ ನಮಗೆ ಹೃತ್ಪೂರ್ವವಾಗಿರ್ತಕ್ಕಂಥ ಸ್ವಾಗತ. ಈ ಸಂದರ್ಭದಲ್ಲಿ ತಾವು ಒಂದು ಪ್ರಶ್ನೆ ನಾನು ಕೇಳೋಕ್ಕೆ ಇಚ್ಛೆಪಡ್ತೀನಿ. ಇವತ್ತು ಮಹಿಳೆಯರಿಗೆ ಸಬಲೀಕರಣ ಆಗಬೇಕು ಅಂತ ಕೂಗು ಭಾಳಷ್ಟು ಕಡೆ ಇದೆ. ಮಹಿಳಾ ಸಬಲೀಕರಣ ಅಂತಂದರೆ ತಮ್ಮ ಅಭಿಪ್ರಾಯದಲ್ಲಿ ಏನು? ಮೊದಲು ನನ್ನ ಸ್ಟುಡಿಯೋ ಕರೆಸಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ, ಸರ್, ಸಬಲೀಕರಣ ಅಂದರೆ ನಾವು ಪುರುಷ ಮತ್ತು ನಾವು ಸಮಾನರು ಅನ್ನುವಂತಹ ಒಂದು ಇದು ಹೋರಾಟ ಅಥವಾ ಚಳುವಳಿ ಅಂತಲೇ ಹೇಳ್ಬೋದು. ಪ್ರತಿಯೊಂದಕ್ಕೂ ಆರ್ಥಿಕ ಆಯಿತು, ಸಾಮಾಜಿಕ ಆಯಿತು, ರಾಜಕೀಯ ಆಯಿತು, ಹಾಗೂ ಎಲ್ಲ ಸೌಲಭ್ಯಗಳು ಪುರುಷರಿಗೆ ಸಿಗಬೇಕಾದಂಥ ಸರಿಸಮಾನತೆ ನಮಗೂ ಸಿಗಲಿ ಅನ್ನುವ ಒಂದು ಇದೇನು ನಮ್ಮ ಹೋರಾಟ ಇದೆ, ಅದು ಯಶಸ್ವಿ ಆಗಿದೆ ಅಂತಲೂ ಹೇಳಬಹುದು, ಯಶಸ್ವಿ ಆಗಿಲ್ಲ ಅಂತಲೂ ಹೇಳ್ಬೋದು. ಇದೇನು ನಾವು ಸಮಾನತೆ ಬೇಕು ಅಂತದೆ, ಇದೇ ಸಬಲೀಕರಣ ಸರ್. ಪುರುಷನ ಒಂದು ದೇಹ ರಚನೆ ಹಿಡ್ಕೊಂಡು, ಆತ ಯೋಚಿಸುವಂತಹ ಶಕ್ತಿ ಹಿಡ್ಕೊಂಡು, ಆತ ಮಾಡುವಂತಹ ಕಾರ್ಯಗಳು ನಮಗೆ ಅವರಿಗೆ ಸಾಕಷ್ಟು ವ್ಯತ್ಯಾಸ ಇದೆ. ಆದರೂ ಕೂಡ ನಮಗೆ ಸಮಾನತೆ ಬೇಕು ಅಂತ ಯಾಕೆ ಹೇಳ್ತೀವಿ ಅಂದರೆ, ನಮ್ಮಲ್ಲಿ ಅಷ್ಟು ಸಬಲತೆ ತುಂಬಿದೆ. ಪುರುಷನಿಗೆ ಎಷ್ಟು ಸಬಲರಿದ್ದಾರೋ ಅದೇ ಥರ ನಾವು ಸಬಲರಿದ್ದೀವಿ ಅಂತ ನಾವು ಹೇಳಲಿಕ್ಕೆ ನಮಗೆ ಸಮಾನತೆ ಬೇಕು ಅಂತ ನಾವೇನಿದು ಮಾಡ್ತಾಯಿದ್ದೀವಲ್ಲ, ಇದು ನಮಗೆ ಈ ಚಳುವಳಿಯನ್ನೇ ನಾವು ಸಬಲೀಕರಣ ಅಂತ ಹೇಳ್ಬೋದು. ಸಾಮಾಜಿಕ ಕ್ಷೇತ್ರದಲ್ಲಾಯಿತು, ಒಂದು ವಿವಾಹ ಹಿಡ್ಕೊಳ್ಳೋ, ಒಂದು ಶಿಕ್ಷಣ ಕಲಿಯೋದು, ಒಂದು ನಮ್ಮ ಉದ್ಯೋಗ ಮಾಡೋದು, ನಮ್ಮ ಸ್ವಂತ ಕಾಲ ಮೇಲೆ ನಾವು ನಿಂತ್ಕೊಂಡು ನಮ್ಮ ಆರ್ಥಿಕ ವ್ಯವಸ್ಥೆಯನ್ನು ನಾವು ಬಲಪಡಿಸಿಕೊಂಡು ನಾವು ಯಾರದೇ ಹಂಗಿಲ್ಲದೆ ನಾವು ಜಗತ್ತಿನಲ್ಲಿ ಬಾಳಿ ತೋರಿಸ್ಬೋದು ಅನ್ನುವ ಒಂದು ಇದೇನು ಒಂದು ಸಾಮಾಜಿಕ ಸಬಲೀಕರಣ,
ಇದು ಬಹಳ ಮಹತ್ವ. ಅದ್ರ ಜೊತೆಯಾಗಿ ಮಹಿಳೆಯರಲ್ಲಿ ಆತ್ಮಸ್ಥೈರ್ಯವನ್ನು ತುಂಬೋದು ಕೂಡ ಸಬಲೀಕರಣದ ಒಂದು ವಿಷಯ ಆಗಿದೆ. ಕೆಲವೊಂದು ಮಹಿಳೆಯರು, ಗ್ರಾಮೀಣ ಮಹಿಳೆಯರಲ್ಲಿ ಕೆಲವೊಂದು ಜನರಿಗೆ ಸಾಮಾಜಿಕ ಸಂಪನ್ಮೂಲಗಳು, ನಮಗೆ ಕೊಡ್ತಕ್ಕಂತಹ ಸೌಕರ್ಯಗಳು ಇದು ಯಾವುದೂ ಗಮನಕ್ಕಿರೋದಿಲ್ಲ. ಹೀಗಾಗಿ ಅಂತಹ ಮಹಿಳೆಯರನ್ನು ಗುರುತಿಸಿ ಅವರಿಗೆ ಒಂದು ಸಬಲೀಕರಣದ ನಿಟ್ಟಿನಲ್ಲಿ ಅವರಿಗೆ ಸಂಪನ್ಮೂಲಗಳು, ಅವರಿಗಿರುವಂತಹ ಸೌಕರ್ಯಗಳನ್ನು ಕೂಡ ತಿಳಿಸಿಕೊಡುವುದು ಕೂಡ ಸಬಲೀಕರಣದ ಒಂದು ಅಂಶದಲ್ಲಿ ಬರ್ತದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಒಳ್ಳೆಯ ಅಭಿಪ್ರಾಯವನ್ನು ಹೇಳಿದ್ರಿ ತಾವು. ಆದರೆ ಮಹಿಳಾ ಸಬಲೀಕರಣಕ್ಕೆ ವಿಶೇಷವಾಗಿ ಯಾವ ಒಂದು ನಿಟ್ಟಿನಲ್ಲಿ ಅವರು ಸಬಲೀಕರಣ ಆಗಬೇಕಾದ್ರೆ ಕೆಲವೊಂದಷ್ಟು ತೊಡಕುಗಳು ಬರ್ತವೆ ಅಂತ ನಿಮ್ಮ ಅಭಿಪ್ರಾಯ ಇದೆ? ಹಾಂ ಸರ್, ತೊಡಕುಗಳು ಬರೋದು ಸಹಜ. ಯಾಕಂದರೆ ಮೊದಲು ಪ್ರಾರಂಭಿಕ ಹಂತ ಅಂದರೆ ನಾವು ಶಿಕ್ಷಣ ಅಂತಲೇ ಹೋಗಬೇಕು. ಎಷ್ಟೋ ಜನ ಹಳ್ಳಿಯೊಳಗೆ ನಾವೊಂದು ಕಾರ್ಯಕ್ರಮಕ್ಕೆ ಹೋದಾಗ 10th ಪಾಸ್ ಆದ ತಕ್ಷಣ ಬೀಳ್ಕೊಡೋ ಸಮಾರಂಭಕ್ಕೆ ಹೋದಾಗ ಅವರು ಸ್ಕೂಲ್ ವ್ಯವಸ್ಥಾಪಕರು ನನಗೆ ಹೇಳಿದರು, 10th ಆದ ತಕ್ಷಣ ಸ್ಕೂಲ್ ಬಿಡಿಸ್ಬೇಡ್ರಿ ಮೇಡಮ ಅಂತ ನೀವು ಸಲಹೆ ಸೂಚನೆಯನ್ನು ಕೊಡ್ರಿ, ಕಾಲೇಜಿಗೆ ಅಂತ ಹೇಳ್ರಿ ಅಂತ ಹಳ್ಳಿಯೊಳಗೆ ನನಗೆ ಹೇಳಿದರು. ಅಂದರೆ 10th ಆದ ತಕ್ಷಣ ಶಾಲೆ ಬಿಡಿಸಿ ಮದುವೆ ಮಾಡಿ ಕಳಿಸುವಂತಹ ಒಂದು ಪದ್ಧತಿ ಹಳ್ಳಿಯೊಳಗೆ ಜಾಸ್ತಿ ಇದೆ. ಸಿಟಿಯಲ್ಲಿ ಅಷ್ಟಿಲ್ಲ. ಎಲ್ಲರೂ ಓದಿಸ್ಲಿಕ್ಕೆ ಶಿಕ್ಷಣಕ್ಕೆ ಇತ್ತೀಚೆಗೆ ಬಹಳ ಮಹತ್ವ ಕೊಡ್ತಾ ಇದ್ದಾರೆ. ಸಾಲ ಸೋಲ ಮಾಡಿ ಆದರೂ ಮಕ್ಕಳು ವಿದ್ಯಾವಂತರಾಗಬೇಕು ಅನ್ನುವ ಒಂದು ಆಸೆ ಏನಿದೆ ಪಾಲಕರಿಗೆ, ಅದು ನಿರಂತರವಾಗಿ ನಡೀತಾ ಇದೆ. ಹಾಗೆ ಗ್ರಾಮೀಣ ಪ್ರದೇಶದಲ್ಲಿ ಮಾತ್ರ ಶಿಕ್ಷಣಕ್ಕೆ ಇನ್ನೂ ಒತ್ತು ಕೊಡುವ ಮಹತ್ವ ಇನ್ನೂ ಬಂದಿಲ್ಲ. ಅವರಿಗೆ ಒಂದು ಸ್ವಲ್ಪ ಹಿನ್ನಡೆ ಆಗಿದೆ ಅಂತಲೇ ಹೇಳ್ಬೋದು ಸರ್. ಇಲ್ಲಿ ಅಂದರೆ ನಿಮ್ಮ ಅಭಿಪ್ರಾಯದ ಪ್ರಕಾರ ಈ ಒಂದು ಮಹಿಳೆ ಸಬಲೀಕರಣ ಆಗಬೇಕಾದ್ರೆ ವೈಯಕ್ತಿಕವಾಗಿ ಮುಖ್ಯವಾಗಿ ಇರಬೇಕಾಗಿರ್ತಕ್ಕಂಥದ್ದು ಅವರಿಗೆ ಶಿಕ್ಷಣ ಮೊದಲು ಸರ್. ಶಿಕ್ಷಣ ಮೊದಲು ಆದಮೇಲೆ ಅವರಿಗೆ ನಾವು ಬೆಳೆದು ನಮ್ಮ ವ್ಯಕ್ತಿತ್ವವನ್ನು ಹೇಗೆ ಬೆಳೆಸ್ಕೋಬೇಕು ಅನ್ನೋದು ಅವರಿಗೆ ಪ್ರಬುದ್ಧತೆ ಬರಲಿಕ್ಕೆ ಚಾಲು ಆಗ್ತದೆ. ಅದರೊಳಗೆ ಸಾಮಾಜಿಕ ಪರಿಸರನೂ ಒಂದು ಅಂಶ ಆಗ್ತದೆ. ಕಾಲೇಜಿನಲ್ಲಿರುವ ಅಂಶಗಳು, ಅಲ್ಲಿರುವ ಸರ್ಗಳು, ವಿದ್ಯಾಭ್ಯಾಸ ಸಹಪಾಠಿಗಳು ಕೂಡ ಈ ಅವರ ಒಂದು ಇದರಲ್ಲಿ ಬರ್ತದೆ ಸರ್. ಅವರಿಗೆ ಮಾನಸಿಕ ಒಂದು ಬೆಳವಣಿಗೆಯಲ್ಲಿ ಜೊತೆಗಾರರು ಕೂಡ, ಫ್ರೆಂಡ್ಸು, ಟೀಚರ್ಸು, ಸಾಮಾಜಿಕ ವಾತಾವರಣ, ಮನೆ, ಕೌಟುಂಬಿಕ ಎಲ್ಲವೂ ಕೂಡ ಪ್ರಭಾವ ಬೀರ್ತದೆ ಸರ್ ಅವ್ರ ಮೇಲೆ. ಅಂದರೆ ಅವರು ಸ್ವಯಂ ಪ್ರೇರಿತರಾಗಿ ಸ್ವಇಚ್ಛೆಯಿಂದ ಮಹಿಳೆಯರು ಮುಂದೆ ಬರಬೇಕಾದ್ರೆ ಮೊಟ್ಟ ಮೊದಲನೇದಾಗಿ ತಾವು ಯಾರೋದನ್ನು ಅರ್ಥ ಮಾಡಿಕೊಂಡು ಶಿಕ್ಷಣ ಪಡ್ಕೊಂಡು ಮುಂದೆ ಬರಲಿಕ್ಕೆ ಇವತ್ತು ಸಾಕಷ್ಟು ಅವಕಾಶಗಳನ್ನು ಕೂಡ ಇದೆ. ಹೌದು ಸರ್, ಸಾಕಷ್ಟು ಅವಕಾಶಗಳಿದೆ. ಮಹಿಳೆಯರು ಮತ್ತು ಹೇಳಬೇಕಂದ್ರೆ ಬಳಸ್ಕೋತಿದ್ದಾರೆ. ಅದೊಂದು ಬಹಳ ಖುಷಿ ವಿಷಯ. ಈಗ ಯಾವುದೇ ಹಳ್ಳಿಗೆ ಹೋಗಿ ನೋಡಿ, ಎಲ್ಲ ಮಕ್ಕಳು ಶಾಲೆ ಒಳಗಿದ್ದಾರೆ, ಕಾಲೇಜ್ದಲ್ಲಿದ್ದಾರೆ. ಯಾವುದೋ ಹುಡುಗಿ ಎಲ್ಲೋ ಅಪ್ಪಿತಪ್ಪಿ ಒಂದು 20% ಇದ್ದಾರೆ ಸರ್. ಅವ್ರನ್ನೂ ಕೂಡ ನಾವು ಈ ಮುಖ್ಯವಾಹಿನಿಗೆ ತರಬೇಕನ್ನೋದೇ ಈ ಸಬಲೀಕರಣದ ಉದ್ದೇಶ ಆಗಿದೆ ಅಂತ ಹೇಳ್ಬೋದು. ಸರಿ ಸರ್. ಈಗ ಎಷ್ಟೊಂದು ನಮಗೆ ಅವಕಾಶಗಳು ಇವೆ, ಆಮೇಲೆ ಅವಕಾಶಗಳಿವೆ, ಶಿಕ್ಷಣದ ಅವಕಾಶಗಳಿವೆ ಮತ್ತು ರಕ್ಷಣಾ ವ್ಯವಸ್ಥೆ ಇದೆ, ಕಾನೂನು ಇದೆ. ಆದರೂ ಕೂಡ ಇವತ್ತು ಮಹಿಳೆಯರ ಮೇಲೆ ಅನೇಕ ಅತ್ಯಾಚಾರಗಳು, ಅನ್ಯಾಯಗಳು, ಅಕ್ರಮಗಳು ನಡೀತಾನೆ ಇದೆ. ಇದಕ್ಕೆ ಮುಖ್ಯವಾಗಿರ್ತಕ್ಕಂಥ ಕಾರಣ ಏನು? ಇದಕ್ಕೆ ಮುಖ್ಯ ಕಾರಣ ಅಂದರೆ ಸರ್, ನಿಜ ಹೇಳಬೇಕಂದ್ರೆ ಇದರಲ್ಲಿ ಒಂದು ಸ್ವಲ್ಪ ಅವರ ಮನೋಭಾವನೆ, ಪುರುಷರಾಯಿತು ಹುಡುಗರಾಯಿತು ಹೆಚ್ಚಾಗಿ ಮಾಡ್ತಾ ಇರೋದು ಒಂದು ಏಜ್ಡ್ ಆದವರು ಕೂಡ ಈ ಒಂದು ಅಪರಾಧದಲ್ಲಿ ತೊಡಗಿದ್ದಾರೆ, ಮಧ್ಯವಯಸ್ಕರು ತೊಡಗಿದ್ದಾರೆ, ಕಾಲೇಜ್ ಹುಡುಗರು ತೊಡಗಿದ್ದಾರೆ. ಇದರಲ್ಲಿ ಅವರ ಸಂಸ್ಕಾರ, ಇದು ಅವರ ಸಂಸ್ಕಾರ, ಅವರ ಬುದ್ಧಿಮತ್ತೆಯನ್ನು ಬೆಳೆಸಿಕೊಳ್ಳುವ ಮಟ್ಟಿನಲ್ಲಿ ಅವರ ಹಿನ್ನಡೆ ಮತ್ತು ಮಾಸ್ ಮೀಡಿಯಾ, ಮೂಲ ಮೊಬೈಲ್, ಅಲ್ಲಿ ಪ್ರಸಾರವಾಗುತ್ತಿರುವಂತಹ ವಿಡಿಯೋಗಳು, ಟಿ ವಿ ಮಾಧ್ಯಮ, ಇವಾಗ ಕೆಟ್ಟದ್ದನ್ನೇ ಜಾಸ್ತಿ ತೋರಿಸ್ತಾ ಇದ್ದಾರೆ ಟಿ ವಿಯಲ್ಲಿ. ಇಡೀ ದಿನ ನಾವು ಟಿ ವಿ ನೋಡಿದರೆ ಯಾವುದೋ ಒಂದು ಕೆಟ್ಟ ಅಂಶ. ಈಗ ಕೆಲವೊಂದು ನಟಿಯರು ಮೊನ್ನೆ ಒಂದು ಕೇಸಲ್ಲಿ ಸ್ಮಗ್ಲಿಂಗು ಅದು ಇದರಲ್ಲೆಲ್ಲ ಸಿಕ್ಕಾಕ್ಕೊಂಡ್ರು, ಬ್ರೌನ್ ಶುಗರು, ಡ್ರಗ್ಸ್ ಇದರಲ್ಲಿ ಸಿಕ್ಕಾಕ್ಕೊಂಡು ಅದನ್ನು ಇಡೀ ದಿನ ತೋರಿಸಿದ್ರು, ಅದು ಒಳ್ಳೆಯದು. ಆಮೇಲೆ ಅವರನ್ನೇ ಮತ್ತೆ ಈಗ ಹೊರಗೆ ಬಂದ್ಬಿಟ್ಟು ವಿಜೃಂಭಿಸಿ ಅವ್ರನ್ನ ಮತ್ತೆ ಸಿನಿಮಾದಲ್ಲಿ ತೊಗೊಂಡು ಮತ್ತೆ ಅವ್ರಿಗೆ ಶೇಕ್ ಹ್ಯಾಂಡ್ ಕೊಟ್ಟು ಮತ್ತೆ ಅವರಿಗೆ ರೆಡ್ ಕಾರ್ಪೆಟ್ ಹಾಸ್ತಿದಾರಲ್ಲ. ಇದರಿಂದ ನಾವು ಯುವ ಜನಾಂಗ ಏನಂತ ತಿಳ್ಕೊಬೇಕು ಅಂದರೆ, ನಾವು ಈಗ ಸಿನಿಮಾ ಮಾಧ್ಯಮ ಆಯಿತು, ಮೊಬೈಲ್ ಮಾಧ್ಯಮ ಆಯಿತು, ಇದರಲ್ಲಿರುವ ಒಂದು ವಿನಾಶಕಾರಿ ವಿಕಾರ ರೂಪದ ಸ್ವರೂಪದ
ಒಂದು ವಿಡಿಯೋಗಳನ್ನು ಆಯ್ತು, ಒಂದು ಸುದ್ದಿಗಳನ್ನಾಯಿತು ನೋಡಿ ನೋಡಿ ಯುವಕರ ಒಂದು ವ್ಯಕ್ತಿತ್ವ ಹಾಳಾಗ್ತಾ ಇದೆ ಅಂತ ನನ್ನ ಅಭಿಪ್ರಾಯ. ಸರ್ಕಾರ ಆಯಿತು, ಕೆಲವೊಂದು ಮಹಿಳಾ ಸಂಘಟನೆಗಳಾಯಿತು, ಇದರ ವಿರುದ್ಧ ಹೋರಾಡಬೇಕಂತ ನಾನು ಕರೆ ಕೊಡ್ತೀನಿ. ಭಾಳಷ್ಟು ಅಶ್ಲೀಲತೆ ಈಗ ಬಹಳ ಪ್ರಾಧಾನ್ಯತೆಯಾಗಿ ತೋರಿಸ್ತಾ ಇದ್ದಾರೆ. ಯಾರು ಅಶ್ಲೀಲವಾಗಿ ಒಂದು ಸಿನಿಮಾದಲ್ಲಿ ನಟಿಸ್ತಾ ಇದ್ದಾರೆ ಅವರಿಗೆ ಪ್ರಾಧಾನ್ಯತೆ ಕೊಡ್ತಾ ಇದ್ದಾರೆ. ದಯವಿಟ್ಟು ಇದನ್ನು ಮಹಿಳಾ ಸಂಘಟನೆಗಳನ್ನು ಅರಿತುಕೊಂಡು ಇದರದ್ದು ವಿರುದ್ಧ ಹೋರಾಡಬೇಕನ್ನೋದು ಒಂದು ನನ್ನ ಮನಸ್ಸಿನಲ್ಲಿ ಬರ್ತಾ ಇದೆ ಸರ್. ಕೆಲವೊಂದಕ್ಕೆ ಲಿಮಿಟ್ ಅಂತ ಇದೆ, ಯಾವುದಕ್ಕೂ ಅದನ್ನೊಂದು ಲಿಮಿಟ್ ಅಂತ ಹಾಕ್ತಾ ಹೋದರೆ ಹುಡುಗರ ಮನಸ್ಸರು ಕೂಡ ಒಂದು ಸ್ವಲ್ಪ ಚೇಂಜ್ ಆಗ್ಬೋದೇನೋ, ಆ ನಿಟ್ಟಿನಲ್ಲಿ ಅತ್ಯಾಚಾರಗಳು ಅಪರಾಧಗಳು ಕಮ್ಮಿ ಆಗಲಿಕ್ಕೆ ಸಹಾಯ ಆಗ್ತದೇನೋ ಅಂತ ನನ್ನ ಭಾವನೆ. ಸರಿ ಮೇಡಮ್, ಇವತ್ತು ಏನಾಗಿದೆ ಅಂತಂದರೆ ಮಹಿಳೆಯರಿಗೆ ಒಂದು ಸ್ವಾತಂತ್ರ್ಯ ಸಿಗಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಎಲ್ಲರ ಕೂಗು ಇದೆ. ಸಾಕಷ್ಟು ಸ್ವಾತಂತ್ರ್ಯ ನಮ್ಮ ಮಹಿಳೆಯರಿಗೆ ಇವತ್ತು ಕೂಡ ಇದೆ. ಆದರೆ ಈ ಸ್ವಾತಂತ್ರ್ಯ ಸ್ವೇಚ್ಛಾಚಾರ ಆಗ್ತಾ ಇದೆಯೇನೋ ಅನ್ನುವಂಥ ಒಂದು ಇತ್ತೀಚಿನ ಘಟನೆಗಳನ್ನು ನೋಡಿದಾಗ ಈ ಹೊಸ ವರ್ಷ ಆಚರಣೆಯಲ್ಲಿ ಬೆಂಗಳೂರಿನಲ್ಲಿ ಹೊಸ ವರ್ಷ ಆಚರಣೆಯಲ್ಲಿ ಧೂಮಪಾನ ಮಾಡಿ ಮದ್ಯಪಾನ ಮಾಡಿ ತೂರಾಡಿ ಸಿಕ್ಕಾಪಟ್ಟೆ ರೋಡಲ್ಲಿ ತಿರುಗಾಡ್ತಕ್ಕಂಥ ಸಂಖ್ಯೆ ಮಹಿಳೆಯರದೇನೇ ಆಗಿತ್ತು ಅಂತಕ್ಕಂಥ ಮಾತನ್ನು ನಾವೆಲ್ಲ. ಸೊ ಆ ನಿಟ್ಟಿನಲ್ಲಿ ಮಹಿಳೆಯರಿಗೆ ತಮಗೆ ಸಿಗ್ತಿರ್ತಕ್ಕಂಥ ಈ ಒಂದು ಸ್ವಾತಂತ್ರ್ಯ ಇದೆ, ಅದನ್ನು ಸ್ವೇಚ್ಛಾಚಾರ ರೂಪದಲ್ಲಿ ಕೂಡ ಅದನ್ನು ಯೂಸ್ ಮಾಡಿಕೊಂಡು ತಮ್ಮ ಒಂದು ಏಳಿಗೆಗೆ ತಾವೇ ಕಾರಣ ಏಳಿಗೆಗೆ ತೊಡಕಾಗಿದ್ದಾರೆ ಅಂತಕ್ಕಂಥ ಒಂದು ಭಾವನೆಯೂ ಕೂಡ ಬೆಳೀತಾ ಇದೆ. ಇದಕ್ಕೆ ತಾವೇ ಹೇಳ್ತಾ ಇದ್ದೀವಿ. ಹಾಂ, ಹೌದು ಸರ್. ಸ್ವೇಚ್ಛಾಚಾರ, ಸ್ವಾತಂತ್ರ್ಯತೆ ಮತ್ತು ಹಕ್ಕುಗಳನ್ನು ಯಾವುದಕ್ಕೆ ಉಪಯೋಗಿಸ್ಕೋಬೇಕು ಅದಕ್ಕೆ ಉಪಯೋಗಿಸ್ಕೋಬೇಕು. ತಮ್ಮ ವ್ಯಕ್ತಿತ್ವವನ್ನು ಬೆಳೆಸಿಕೊಂಡು ತಾವೊಂದು ಸಮಾಜದಲ್ಲಿ ಒಂದು ಉತ್ತಮ ನಾಗರಿಕರಾಗಿ ಬಾಳಿ ಮತ್ತು ಕೆಲವು ಮಹಿಳೆಯರಿಗೆ ಸಹಾಯ ಮಾಡಿ ಅವರನ್ನು ಕೂಡ ಒಂದು ಪ್ರಸಿದ್ಧಿಗೆ ತರುವಂಥ ಕೆಲಸ ಮಾಡ್ದೇ ಇವರು ಸ್ವೇಚ್ಛಾಚಾರ ಮಾಡಿ ಕುಡಿದು ಹಾದಿ ಬೀದಿ ಬೀಳೋ ವಿಡಿಯೋಗಳನ್ನು ನಾವು ಎಲ್ಲ ನೋಡಿದ್ದೀವಿ. ಇದು ಕೆಲವೊಂದು ಹುಡುಗಿಯರು ಮಾಡೋದು ಪ್ರತಿಯೊಂದು ಮಹಿಳೆಗೆ ಬಂದಂತಾಗ್ತದೆ. ಇದು ಅದು ಅವರಲ್ಲಿ ಮನೆಯಲ್ಲಿ ಆ ಥರ ಸಂಸ್ಕಾರ ಕೊಡಬೇಕು ಸರ್. ಅವರು ತಂದೆ ತಾಯಿ ಈಗೇನಾಗಿದೆ ಅಂದರೆ ಉದ್ಯೋಗದಲ್ಲಿ ಆರ್ಥಿಕ ಸ್ವಾತಂತ್ರ್ಯ ಅನ್ನೋದು ಸಿಕ್ಬಿಟ್ಟಿದೆ. ಹೆಣ್ಮಕ್ಳ ಕೈಯಲ್ಲಿ ಕೆಲವು ಹೆಣ್ಮಕ್ಳು, ಎಲ್ಲರೂ ಅಂತ ಹೇಳೋದಿಲ್ಲ, ಕೆಲವು ಹೆಣ್ಮಕ್ಳು ಏನು ಮಾಡ್ತಾ ಇದ್ದಾರೆ ಅಂದರೆ ಸಂಬಂಧಗಳಿಗೆ ಬೆಲೆ ಕೊಡದೇ ಇರುವಂಥ ಕಾರಣಕ್ಕೆ ಹೀಗಾಗ್ತಾ ಇದೆ. ಸಂಬಂಧಗಳು ಯಾವ ರೀತಿ ಇರಬೇಕು, ನಮ್ಮ ಭಾರತ ದೇಶದ ಸಂಸ್ಕೃತಿ ಎಂಥದ್ದು, ನಮ್ಮ ಮಹಿಳೆಯರ ಸಂಸ್ಕೃತಿ ಎಂಥದ್ದು, ನಮ್ಮ ನಂತರ ನಮ್ಮ ಪೀಳಿಗೆಯವರು ಯಾವ ಥರ ಹೋಗಬೇಕು, ನಾವು ನಡೆದ ಹಾದಿಯಲ್ಲಿ ನಮ್ಮ ಪೀಳಿಗೆಯವರು ಬರಬೇಕು. ಒಂದು ಕುಟುಂಬ ಪದ್ಧತಿ ನಮ್ಮ ಜಗತ್ತಿನಲ್ಲಿಯೇ ಭಾರತ ದೇಶದ ಕುಟುಂಬ ಪದ್ಧತಿ ಹೆಸರಾಗಿದೆ. ಯಾಕಂದರೆ ಇದು ಮಹಿಳೆಯರ ಕಾರಣದಿಂದ ಹೆಸರಾಗಿದೆ. ಈಗ ಏನಾಗಿದೆ ಅಂದರೆ ಜಗತ್ತೊಳಗೆ ಈಗ ನಾವೇ ಹೆಚ್ಚು ಹಿಂಬದಿ ಹೋಗ್ತಾ ಇದ್ದೀವೇನೋ, ಹಿನ್ನಡೆ ಸಾಧಿಸ್ತಾ ಇದ್ದೀವೇನೋ ಅಂತ ಅನ್ನೋದು ಕಾಣಿಸ್ತಾ ಇದೆ. ಈ ಕುಡಿದು ತೂರಾಡೋದು, ಇದು ಸ್ವೇಚ್ಛಾಚಾರ, ಇದು ಏನಾಗಿದೆ ಅಂದರೆ ಜನರ ಕೈಯಲ್ಲಿ, ಹುಡುಗಿಯರ ಕೈಯಲ್ಲಿ ದುಡ್ಡು ಬಂದ ತಕ್ಷಣ ಸಂಬಂಧಗಳನ್ನು ಮರಿತಾ ಇದ್ದಾರೆ. ಇವರು ಸಂಬಂಧಗಳನ್ನ ಗಂಡ ಹೆಂಡತಿ ಜೊತೆ ಬಾಳ್ತಾ ಇಲ್ಲ, ಸೆಕೆಂಡಿಗೊಂದು ಡಿವೋರ್ಸ್ಗಳನ್ನ ಅಪ್ಲೈ ಮಾಡ್ತಾ ಇದ್ದಾರೆ. ಎಲ್ಲದಕ್ಕೂ ಮೂಲ ಕಾರಣ ಒಂದು ಪರಿಸರ, ಅವರು ಬೆಳೆದು ಬರುವಂತಹ ಪರಿಸರ ಮತ್ತು ದುಡ್ಡು ಅನ್ನೋದು ಏನು ಮಾಡ್ತಾ ಇದೆ, ಅವರು ದಾರಿ ತಪ್ಪಿಸ್ತಾ ಇದೆ. ಅದಕ್ಕೋಸ್ಕರ ನಾನು ಈ ಮಹಿಳಾ ಸಂಘಟನೆಗಳು ಈ ಕಾರ್ಯನಿರತ ಆಗಬೇಕು. ಇದರ ವಿರುದ್ಧ ನಾವು ಒಂದು ಹೋರಾಟವನ್ನು ಮಾಡಬೇಕಾಗಿದೆ. ಇಂತಹ ಈ ಹೊಸ ವರ್ಷದ ಒಂದು ಹೇಳಿದ್ರಲ್ಲ ಸರ್, ಇದರ ವಿರುದ್ಧ ಒಂದು ಹೋರಾಟನೇ ಮಾಡಬೇಕಾಗಿದೆ ನಾವು. ಈ ಒಂದು ವಿಷಯದಲ್ಲಿ ನಾನು ಒಂದು ಮಾತಲ್ಲಿ ಕೇಳಲಿಕ್ಕೆ ಇಷ್ಟಪಡ್ತೀನಿ. ಎಲ್ಲಿ ನಮ್ಮ ಕುಟುಂಬ ವ್ಯವಸ್ಥೆಯಲ್ಲಿ ಸಂಸ್ಕೃತಿ ಅಂತಕ್ಕಂಥದ್ದು ಏನಿದೆ ಅದು ಭಾಳಷ್ಟು ಕಡಿಮೆ ಆಗ್ತದೆ. ನಾನೊಬ್ಬ ಶಿಕ್ಷಕಾಗಿ ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸಂಸ್ಕೃತಿಯಿಂದ ಎಲ್ಲೋ ವಿಮುಖರಾಗ್ತಾ ಇದ್ದಾರೆ. ಆದರೆ ನಮ್ಮ ಭಾರತ ದೇಶದಲ್ಲಿ ಇಡೀ ನಮ್ಮ ಜಗತ್ತಿನಲ್ಲಿ ಭೂಮಿಯನ್ನ ತಾಯಿ ರೂಪದಲ್ಲಿ ಕಂಡಿರ್ತಕ್ಕಂಥ, ಹೌದು ಸರ್. ಹಾಗೆ ನಮ್ಮ ಎಲ್ಲಾ ನದಿಗಳಿಗೂ ಕೂಡ ತಾಯಿ ಹೆಸರನ್ನ ಗಂಗಾ, ಸರಸ್ವತಿ, ಯಮುನಾ, ತುಪತಿ ತಾಯಿ ಹೆಸರನ್ನ ಇಟ್ಕೊಂಡೇ ಗೌರವಿಸಿರ್ತಕ್ಕಂಥ ವ್ಯಕ್ತಿಗಳು ನಾವು. ಹಾಗಾಗಿ ಇಂಥ ಒಂದು ನಾಡಿನಲ್ಲಿ ಈ ಸಂಸ್ಕೃತಿಯನ್ನ ಅರಿಲಾರದೆ ಸಂಸ್ಕೃತಿನ ವಿಮುಖ ಆಗಿದ್ದಕ್ಕಾಗಿ ಕೆಲವೊಂದಷ್ಟು ಅನಾಹುತಗಳು ನಡೀತಾ ಇದ್ದಾವೆ ಅಂತಕ್ಕಂಥದ್ದು ಕೆಲವೊಂದಷ್ಟು ಜನರ ಅಭಿಪ್ರಾಯ. ಆ ನಿಟ್ಟಿನಲ್ಲೂ ಕೂಡ ಆಶಾಭಾವನೆ ಅಂತಂದರೆ ಅನೇಕ ಜನ ಮಹಿಳೆಯರು ಇವತ್ತು ಎಲ್ಲ ರಂಗಗಳಲ್ಲೂ ಕೂಡ ಸಾಧನೆಯನ್ನು ಮಾಡಿದ್ದಾರೆ. ಸಾಹಿತ್ಯದಲ್ಲಿ ಇರ್ಬೋದು, ಸಂಗೀತದಲ್ಲಿ ಇರ್ಬೋದು, ಅಭಿನಯದಲ್ಲೂ ಇರ್ಬೋದು, ಈ ಎಲ್ಲ ರಂಗಗಳಲ್ಲೂ ಕೂಡ, ವಿಜ್ಞಾನದಲ್ಲೂ ಕೂಡ ಇರ್ಬೋದು, ಸಾಕಷ್ಟು ಸಾಧನೆಯನ್ನು ಮಾಡಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಕೂಡ ಈಗ ಮುಖ್ಯವಾಗಿ ತಾವು ಹೇಳಿದ ಹಾಗೆ ಸಂಸ್ಕೃತಿಯನ್ನು ನಾವು ಮರಿಬಾರ್ದು, ಆ ನಿಟ್ಟಿನಲ್ಲಿ ಬೆಳಿಬೇಕು ಅಂತಕ್ಕಂಥ ಮಾತನ್ನು ತುಂಬ ಚೆನ್ನಾಗಿ ತಾವುಗಳು ಹೇಳಿದಿರಿ. ಕೊನೆಯದಾಗಿ ತಾವೊಬ್ಬ ಸಾಹಿತಿಯಾಗಿ ಸಾಕಷ್ಟು ಸಾಹಿತಿ ಮಹಿಳಾ ಸಂಘಟನೆಯ ಜೊತೆಗೆ ಸಂಚಾಲಕರಾಗಿ ಇವತ್ತು ಮಹಿಳೆಯನ್ನು ಒಟ್ಟುಗೂಡಿಸಿ ಅವರಿಗೆ ಬೇರೆ ಬೇರೆ ಆಯಾಮಗಳಲ್ಲಿ ಅವರಿಗೆ ತಮ್ಮ ಜೊತೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಒಬ್ಬ ಸಾಹಿತಿಯಾಗಿ ಮಹಿಳೆಯರ ಬಗ್ಗೆ
ತಾವೇನು ಹೇಳೋಕ್ಕೆ ಇಚ್ಛಪಡ್ತೀವಿ? ಸರ್, ಮಹಿಳೆಯರಿಗೆ ನಮ್ಮ ಭಾರತ ದೇಶ, ನಮ್ಮ ಭಾರತ ಸರ್ಕಾರ ಸಾಕಷ್ಟು ಹಕ್ಕು ಬಾಧ್ಯತೆಗಳು, ಸಾಕಷ್ಟು ನಮಗೆ ಸ್ವತಂತ್ರಗಳನ್ನು ಕೊಟ್ಟಿದ್ದಾರೆ. ಇದನ್ನು ನಾವು ದುರುಪಯೋಗಕ್ಕೆ ಪಡಿಸ್ಕೊಳ್ಬಾರ್ದು. ನಾವು ನಮ್ಮಿಂದ ಮತ್ತು ಅಸಹಾಯಕ ಹೆಣ್ಮಕ್ಳು ಎಷ್ಟೋ ಜನ ಇದ್ದಾರೆ. ನಮ್ಮ ಸಂಘ ಸಂಸ್ಥೆಗಳು, ಮಹಿಳಾ ಸಂಘ ಸಂಸ್ಥೆಗಳು ಏನು ಮಾಡ್ತಾ ಇದ್ದಾರೆ ಅಂದರೆ, ಮಹಿಳೆಯರನ್ನೆಲ್ಲ ಒಕ್ಕೂಡಿಸಿ ಅವರಿಗೆ ಏನು ಸಹಾಯ ಬೇಕು. ಈಗ ನೋಡಿ, ಗೌರ್ಮೆಂಟಲ್ಲಿ ಹೋದ ತಕ್ಷಣ ಮಾತೃಪೂರ್ವ ಯೋಜನಾ ಅಂತ 5,000 ರೂಪಾಯಿ ಕೊಡ್ತಾರೆ. ಆಮೇಲೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಅವರಿಗೆ 5,000 ರೂಪಾಯಿ ಕೊಡೋದಲ್ಲದೆ ಅವ್ರಿಗೆ ಹೆರಿಗೆ ಭತ್ಯ, ಮೆಡಿಸಿನ್ನು, ಆಮೇಲೆ ಅವ್ರದ್ದು ಕಂಪ್ಲೀಟ್ ಎಲ್ಲ ಹೇಗೆ ಅವ್ರಿಗೆ ಒಂದು ಸಹಾಯವನ್ನು ಮಾಡ್ತಾರೆ, ಹಾಗೆ ನಾವು ಮಹಿಳಾ ಸಂಘಟನೆಯೂ ಕೂಡ ನಮಗೆ ಆದಷ್ಟು ಮಟ್ಟಿಗೆ ಸಹಾಯವನ್ನು ನಾವು ಮಾಡುವಲ್ಲಿ, ನಾವು ಸಬಲೀಕರಣ ಮಾಡುವಲ್ಲಿ ಒಂದು ಹೆಜ್ಜೆನ ಮುಂದೆ ಇಡಬೇಕು. ಮತ್ತು ಈಗ ಸಂಸ್ಕೃತಿ ಅಂತ ಹೇಳಿದ್ರಲ್ಲ ಸರ್, ಎಷ್ಟೋ ಜನ ತಂದೆ ತಾಯಿಗಳು ತಾವು ಫ್ರೀ ಮಕ್ಕಳನ್ನೆಲ್ಲ ಹಾಸ್ಟೆಲಲ್ಲಿ ತಪ್ಪಿಟ್ಟು ತಾವು ಫ್ರೀ ಇರ್ಲಿಕ್ಕೆ ನೋಡ್ತಿದ್ದಾರೆ. ಏನಂದರೆ, ನಾವು ಯಾವ ರೀತಿ ಬದುಕ್ತಾ ಇದ್ದೀವಿ ಅನ್ನೋದನ್ನು ಜನರಿಗೆ ತೋರಿಸ್ಕೊತಾ ಇಲ್ಲ. ಮುಖವಾಡದ ಬದುಕು ಆಗ್ತಾ ಇದೆ. ಈಗ ನಾವು ಇರೋದನ್ನು ಬಿಟ್ಟು ಬೇರೆ ಥರ ಒಂದು ಬದುಕನ್ನು ಜನರಿಗೆ ತೋರಿಸ್ಕೊಳ್ಳೋ ಮಟ್ಟದಲ್ಲಿ ಮಕ್ಕಳನ್ನು ಸ್ವಲ್ಪ ಅವಾಯ್ಡ್ ಮಾಡ್ತಾ ಇದ್ದಾರೆ. ಎಲ್ಲ ಮಕ್ಕಳನ್ನ ಓದಿ ಹಾಸ್ಟೆಲಲ್ಲಿ ದಬ್ತಾರೆ, ತಾವು ಏನೋ ಬೇರೊಂದು ಲೋಕದಲ್ಲಿ ಬದುಕ್ತಾ ಇದ್ದಾರೆ. ಹೀಗಾಗಿ ಸಂಸ್ಕೃತಿಯಲ್ಲಿ ಕೂಡ ಬೆಳೆಸುವಲ್ಲೂ ಕೂಡ ಸ್ವಲ್ಪ ಹಿನ್ನಡೆ ಆಗ್ತಾ ಇದೆ ಅಂತ ಹೇಳ್ತೀನಿ ಸರ್. ಮತ್ತೆ ಲಾಸ್ಟ್ ಒಂದೇನೋ ಕೇಳಿದ್ರೆ ಅದು ಗೊತ್ತಾಗಲಿಲ್ಲ. ಅಂತಂದರೆ ನಮ್ಮ ಈ ಮಹಿಳೆಯರ ಒಂದು ಬೆಳವಣಿಗೆಯಲ್ಲಿ, ಅಭಿವೃದ್ಧಿಯಲ್ಲಿ ಸಾಕಷ್ಟು ಸರ್ಕಾರಗಳು ಮಾಡ್ತಾ ಇದೆ, ಸಾಕಷ್ಟು ಮಾಡ್ತಾ ಇದ್ದಾರೆ ಕೂಡ ಇದೆ. ತಾವು ಹೇಳಿದ್ರಿ, ಆದರೆ ಮುಖ್ಯವಾಗಿ ನೀವು ಒಂದು ಪಾಯಿಂಟನ್ನು ಹೇಳಿದ್ರಿ, ಭಾಳ ಅದ್ಭುತವಾಗಿರ್ತಕ್ಕಂಥ ವಿಚಾರ ಮಾಡುವಂಥದ್ದು. ಮೊಟ್ಟ ಮೊದಲನೇದಾಗಿ ನಮ್ಮ ಮಹಿಳೆಯರ ಅಭಿವೃದ್ಧಿ, ನಮ್ಮ ಮಹಿಳೆಯರ ಸಬಲೀಕರಣ ಅದು ಮನೆಯಿಂದಲೇ ಪ್ರಾರಂಭ ಆಗಬೇಕು. ಆ ಸಬಲೀಕರಣ ನಿಟ್ಟಿನಲ್ಲಿ ಮನೆಯ ಮೊದಲು ಪಾಠಶಾಲೆ ಇರಬೇಕು, ಸಂಸ್ಕೃತಿ ಅಲ್ಲಿಂದಲೇ ಪ್ರಾರಂಭ ಆಗಬೇಕು ಅಂತಕ್ಕಂಥದ್ದನ್ನು ತಾವು ಚೆನ್ನಾಗಿ ಹೇಳಿದ್ರಿ. ಇಲ್ಲಿವರೆಗೆ ತಾವು ಆಗಮಿಸಿ ಈ ಒಂದು ಮಹಿಳಾ ದಿನಾಚರಣೆ ಅಂಗವಾಗಿ ಭಾಳ ಅದ್ಭುತವಾಗಿರ್ತಕ್ಕಂಥ ಮಾತನ್ನು ಹೇಳಿದ್ರಿ. ಆದರೆ ಮೊಟ್ಟ ಮೊದಲನೇದಾಗಿ ನಮ್ಮ ಎಲ್ಲ ವೀಕ್ಷಕರಿಗೆ ನಮ್ಮ ಒಂದು ಮಾಧ್ಯಮದ ಮೂಲಕ ಹೇಳೋದೇನೆಂತಂದರೆ, ನಮ್ಮ ಮಹಿಳೆಯರಿಗೆ ಪುರಾತನ ಕಾಲದಿಂದಲೂ ಕೂಡ, ಇತಿಹಾಸ ಕಾಲದಿಂದಲೂ ಕೂಡ ಸಾಕಷ್ಟು ಪ್ರಾಧಾನ್ಯತೆಯನ್ನು ಕೊಟ್ಟಿದೆ. ಸಮಯ ಬಂದಾಗ ಕಿತ್ತೂರು ಚೆನ್ನಮ್ಮನಂತರು ಸಿಡಿದೆದ್ದು ಹೋರಾಟ ಮಾಡಿರ್ತಕ್ಕಂಥದ್ದು ನಾವು ನೋಡಿದ್ವಿ. ಝಾನ್ಸಿ ಲಕ್ಷ್ಮೀಬಾಯಿ ನೋಡಿದ್ವಿ. ಸಾಹಿತ್ಯ ಕಂಡಗಿ, ಗಾರ್ಗಿ ಇವರೆಲ್ಲ ಪುರಾತನ ಕಾಲದಲ್ಲಿ ಕೂಡ ಸಾಕಷ್ಟು ತಮ್ಮ ಸಬಲೀಕರಣದಲ್ಲಿ ಮುಂದೆ ಬಂದಿದ್ದಾರೆ ಅಂತಕ್ಕಂಥ ಮಾತು. ಈ ನಿಟ್ಟಿನಲ್ಲಿ ಮಹಿಳೆಯರ ಸಬಲೀಕರಣ ಆಗುವಲ್ಲಿ ನಾವು ಸ್ವತಃ ಸಂಸ್ಕಾರದಿಂದ ಶಿಕ್ಷಣವನ್ನು ಪಡ್ಕೊಂಡು ಸಬಲೀಕರಣ ಆಗ್ಬೋದು ಅಂತಕ್ಕಂಥ ನಿಟ್ಟಿನಲ್ಲಿ ತಾವು ಅದ್ಭುತವಾಗಿರ್ತಕ್ಕಂಥ ಮಾತುಗಳನ್ನ ಹೇಳಿದ್ವಿ. ತಾವು ಏನಾದರೂ ಕವನ ಇದ್ದಿದ್ರೆ ಒಂದು ಕವನವನ್ನು ಕೂಡ ನಮ್ಮ ವೀಕ್ಷಕರಿಗೆ ಹೇಳ್ಬೋದು ಅಂಥೇಳಿ ನಾನು ವಿನಂತಿ ಮಾಡ್ಕೊಳ್ತೇನೆ. ಖಂಡಿತ ಸರ್, ನಾನು ಕವನ ಒಂದು ಓದ್ತೀನಿ ಸಮಯಾವಕಾಶ ಇದ್ದರೆ. ಮಹಿಳೆಯರಿಗಾಗಿ ಅಂತನ ಬರೆದಿರೋದು ನನಗೆ ಬಹಳ ಇಷ್ಟವಾದಂತಹ ಕವಿತೆ ಕೂಡ. ಮಧ್ಯರಾತ್ರಿಯಲ್ಲಿ ಸಿಕ್ಕ ಸ್ವಾತಂತ್ರ್ಯ, ಹೃದಯ ತುಂಬಿ ಮಾಡುವ ಸಂಭ್ರಮ ಸಂತೋಷ, ನಿಜವಾಗಿಯೂ ಸಿಕ್ಕಿದೆಯೇ ನಮಗೆ ಸ್ವಾತಂತ್ರ್ಯ. ಮಹಿಳೆಯರು ನಮ್ಮನ್ನು ನಾವೇ ಕೇಳ್ಕೊತಾ ಇದ್ದುವಂತಹ ಒಂದು ಕವಿತೆ ಇದು. ಹೆಣ್ಣು ಗಂಡು ಸರಿಸಮಾನರು, ಎಲ್ಲ ಕ್ಷೇತ್ರದಲ್ಲಿ ಅರ್ಹರೆಂಬ ಸಮತಾವಾದದಲ್ಲಿ, ಗಂಡು ಮಗುವಾಗಲೇಬೇಕೆಂಬ ನಿಯಮದಲ್ಲಿ, ಒತ್ತಡದ ಭಾರವ ಹೊತ್ತು ನಲುಗುವ ಹೆಣ್ಣಿಗೆ ಹೆಣ್ಣು ಹೆರುವ ಸ್ವಾತಂತ್ರ್ಯ ಸಿಗಲಿಲ್ಲಬೇಕು. ಗಂಡಿಗೆ ಪೇಡೆ ಹೆಣ್ಣಿಗೆ ಜಿಲೇಬಿ, ಗಂಡಿಗೆ ಪೇಡೆ ಹೆಣ್ಣಿಗೆ ಜಿಲೇಬಿ, ಸಿಹಿಯಲ್ಲೂ ಅಸಮಾನತೆಯ ಪ್ರತೀಕ, ಸಿಕ್ಕಿದೆಯೇ ನಮಗೆ ಸ್ವಾತಂತ್ರ್ಯ. ಬೆಳೆದಂತೆಲ್ಲ ಆಟಪಾಠದಲ್ಲೂ ಭೇದ, ಅವನಿಗೆ ವಾಲಿಬಾಲ್ ಕ್ರಿಕೆಟ್ಟು, ನಮಗೆಲ್ಲ ಮನೆಯ ಮುಂದಿನ ಕುಂಟಾಬಿಲ್ಲೆ, ಹಾಕಿರೋರು ಚೌಕಾಕಾರಗಳ ಚೌಕಟ್ಟು, ಜಿಗಿಯುತ್ತಾ ನಿಂತಲ್ಲೇ ನಿಂತಿರುವೆವು ನಾವು, ಸಿಕ್ಕಿದೆಯೇ ನಮಗೆ ಸ್ವಾತಂತ್ರ್ಯ. ಬಾಳ ಸಂಗಾತಿಯ ಆಯ್ಕೆ ಹಿರಿಯರ ಪಾಲು, ಬಾಳಬೇಕಾದ ನಾವು ಕುರಿಗಳು, ಬಾಲಂಗೋಚಿಯಾಗಿ ಬೆನ್ನತ್ತುವೆವು, ಸಂಸ್ಕೃತಿ ಸಂಪ್ರದಾಯದ ಹೆಸರಿನಲ್ಲಿ ಖುದ್ದು ಬೆಂದರು ಅಳಲು ತೋಡಿಕೊಳ್ಳೆವು ನಾವು, ಸಿಕ್ಕಿದೆಯೇ ನಮಗೆ ಸ್ವಾತಂತ್ರ್ಯ. ಭ್ರಷ್ಟಾಚಾರ ರಾಜಕಾರಣಿಗಳ ಗದ್ದಲದಲ್ಲಿ, ಜನಸಂಖ್ಯಾ ನಿರುದ್ಯೋಗ ಕೂಪದಲ್ಲಿ, ಜಾತಿ ವರ್ಗಭೇದ ಆರ್ಥಿಕ ಸಂಕಷ್ಟದಲ್ಲಿ, ನಮ್ಮ ಕ್ಷೀಣದನಿಗೆ ಕಿವಿಗೊಡುವವರು ಯಾರು, ನಮ್ಮನೆ ದೂಷಿಸುವವರು ಎಲ್ಲರೂ, ಸಿಕ್ಕಿದೆಯೇ ನಮಗೆ ಸ್ವಾತಂತ್ರ್ಯ. ಸಂಪ್ರದಾಯದ ಸರಪಳಿ ನಮ್ಮ ಕಾಲಿಗೆ, ಬಾನಾಡಿಗಳು ನೀವು ದುಡಿದು ಗಳಿಸುವರೆಂಬ ಹಮ್ಮಿಗೆ, ನಾವು ದುಡಿಯದ ಕ್ಷೇತ್ರವಿಲ್ಲ ಪಾತ್ರವಿಲ್ಲ, ಆದರೂ ಕೈ ಚಾಚುವೆವು ನಿಮ್ಮ ಮುಂದೆ, ಬೇಡುವೆವು ಎಲ್ಲದಕ್ಕೂ ನಿಮಗೆ ಒಪ್ಪಿಗೆ, ಈಗ ಹೇಳಿ ಸಿಕ್ಕಿದೆಯೇ ಸ್ವಾತಂತ್ರ್ಯ, ಈಗ ಹೇಳಿ ಸಿಕ್ಕಿದೆಯೇ ನಮಗೆ ಸ್ವಾತಂತ್ರ್ಯ. ಆಚರಿಸೋಣ ಬನ್ನಿ ಗೆಳತಿಯರೇ, ಆಚರಿಸೋಣ ಬನ್ನಿ ಗೆಳತಿಯರೇ,
ಮಹಿಳಾ ದಿನಾಚರಣೆಯನ್ನು ತೆಗೆದುಕೊಂಡು ಬನ್ನಿ ನಿಮ್ಮ ಯಜಮಾನರ ಪರವಾನಿಗೆ, ತೆಗೆದುಕೊಂಡು ಬನ್ನಿ ನಿಮ್ಮ ಯಜಮಾನರ ಪರವಾಗಿನಿಗೆ ಅಂತ. ಧನ್ಯವಾದಗಳು. ಪುನಃ ತುಂಬ ಚೆನ್ನಾಗಿ ಕವನವನ್ನು ಓದಿ ಹೇಳಿದ್ರಿ. ಇದೇ ರೀತಿಯಾಗಿ ತಾವುಗಳು ಮಾಡ್ತಿರ್ತಕ್ಕಂಥ ಒಂದು ಏನು ಕನ್ನಡದ ಕೈಂಕರ್ಯದಲ್ಲಿ ಸೇವೆ ಇದೆ, ಕನ್ನಡವನ್ನು ಮನಸ್ಸುಗಳನ್ನು ಕಟ್ಟುವಲ್ಲಿ ತಾವು ತುಂಬ ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ. ಹಾಗೆ ಭಾವಯಾನದಲ್ಲಿ ಮಹಿಳೆಯರಿಗೆ ಸಾಕಷ್ಟು ಅವಕಾಶಗಳು ಅಲ್ಲಿ ಎಲ್ಲ ರಂಗಗಳಲ್ಲೂ ಸಿಗುವಂಥದ್ದು ಕೂಡ ತಾವು ಮಾಡ್ತಾ ಇದ್ದೀರಿ. ಮುಂಬರುವಂಥ ದಿವಸಗಳಲ್ಲಿ ತಮ್ಮ ಈ ಒಂದು ಕಾರ್ಯ ಸಾಧನೆಗೆ ಯಶಸ್ಸು ಸಿಗಲಿ. ಮಹಿಳೆಯರ ಸಬಲೀಕರಣದಲ್ಲಿ ವೈಯಕ್ತಿಕವಾಗಿ ತಾವುಗಳು ಕೂಡ ತಮ್ಮ ಪ್ರಯತ್ನ ನಿರಂತರವಾಗಿರಲಿ. ಮತ್ತು ನಿಮ್ಮ ಎಲ್ಲ ಕಾರ್ಯಗಳಲ್ಲೂ ಕೂಡ ನಮ್ಮ ಈ ಒಂದು ವಾಹಿನಿ ತಮ್ಮ ಜೊತೆಗೆ ಇರ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ತಾವು ಬಂದು ತಮ್ಮ ಅನಿಸಿಕೆಗಳನ್ನು ನಮ್ಮ ಜೊತೆಗೆ, ನಮ್ಮ ವೀಕ್ಷಕರ ಜೊತೆಗೆ ಹಂಚ್ಕೊಂಡಿದ್ದೀರಿ. ತಮಗೆ ತುಂಬ ಧನ್ಯವಾದಗಳನ್ನು. ತಮಗೂ ಧನ್ಯವಾದಗಳು ಸರ್. ಆದಮೇಲೆ ಇಲ್ಲಿವರೆಗೂ ನೀವು ಕೇಳಿದಿರಿ, ನಿಜವಾಗಿಯೂ ಸ್ವಾತಂತ್ರ್ಯ ಸಿಕ್ಕಿದೆಯಾ, ಸ್ತ್ರೀ ಸ್ವಾತಂತ್ರ್ಯ ಅರ್ಹತೆ ಅನ್ನುವ ಧ್ವನಿ ಇಲ್ಲಿ ಕಾಣಲಿಲ್ವ ನಮಗೆ? ನಮ್ಮ ಶ್ರೀಮತಿ ಭಾರತಿ ಮಧುಬಾಯಿಯವರು ತಮ್ಮ ಸಾಹಿತ್ಯದ ಮೂಲಕ ಇನ್ನೂ ಅಬಲೆ ಅನ್ನುವಂಥ ಮಾತನ್ನು ಧ್ವನಿಗೂಡಿಸಿದರು. ಅದು ಸರಿಯೋ ತಪ್ಪು ನೀವು ನಿರ್ಧರಿಸೋರು. ನೀವು ನೋಡಿ ನಿಮ್ಮ ಅಭಿಪ್ರಾಯ ತಿಳಿಸೋ ಜೊತೆಗೆ ಈ ಕಾರ್ಯಕ್ರಮ ಹೇಗಿತ್ತು ಅನ್ನೋದನ್ನು ಸಹಿತ ತಿಳಿಸೋ ಜೊತೆಗೆ ನೀವು ಇದನ್ನು ಲೈಕ್ ಮಾಡಿರಿ, ಜೊತೆಗೆ ಡಿಸ್ಲೈಕ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಶೇರ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಲಿಕ್ಕೆ ಹೋಗ್ಬೇಡ್ರಿ. ಯಾಕಂದರೆ ಇದೊಂದು ಜನಜಾಗೃತಿ ಮಾಡೋದಕ್ಕಾಗಿ ನಾವು ಆರಂಭಿಸಿದಂಥ ಒಂದು ಮೂಮೆಂಟ್. ಈ ಮೂಮೆಂಟ್ಗೆ ನಿಮ್ಮೆಲ್ಲ ಸಹಕಾರ ಭಾಳ ಮುಖ್ಯ ಅನ್ನೋ ಮಾತು ಹೇಳ್ತಾ, ಇಲ್ಲಿ ಬಂದ ಮಾತಾಡಿದಂಥ ಶ್ರೀಮತಿ ಭಾರತಿ ಮಧುಬಾಯಿ ಅವರಿಗೂ, ಜೊತೆಗೆ ಈ ಸಂದರ್ಶನ ತೆಗೆದುಕೊಂಡಂಥ ರಾಮಚಂದ್ರ ಕಾಕಡೆ ಅವರಿಗೂ ಧನ್ಯವಾದ ಹೇಳ್ತಾ, ಆದಮೇಲೆ ತಾವು H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ ಸದಾ ನೋಡ್ತಾ ಇರ್ರಿ. ಇದು ಸತ್ಯದ ಕೈಗನ್ನಡಿ. ವಂದನೆಗಳು.